ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಸದ ಸಮಸ್ಯೆಗೆ ಸಿಡಿದ ಸದಾಶಿವಗಡ. ಜುಲೈ 2ರಂದು ಕರವೆಯಿಂದ ಬಂದ್ಗೆ ಕರೆ. 1.5 ವರ್ಷಗಳಿಂದ ತ್ಯಾಜ್ಯ ವಿಲೇವಾರಿ ಸ್ಥಗಿತ. ಸಾರ್ವಜನಿಕ ಆಕ್ರೋಶದ ನಡುವೆ ಅಂಗಡಿ ಮುಂಗಟ್ಟು ಬಂದ್ಗೆ ಮನವಿ. ಕಸದ ವಿಲೇವಾರಿ ಸಮಸ್ಯೆಯಿಂದ ತತ್ತರಿಸಿರುವ ಕಾರವಾರ ತಾಲೂಕಿನ ಸದಾಶಿವಗಡದಲ್ಲಿ ಸಾರ್ವಜನಿಕ ಆಕ್ರೋಶ ಭುಗಿಲೆದ್ದಿದೆ. ಮನೆಗಳಿಂದ ಕಸ ಸಂಗ್ರಹಣೆ ಸ್ಥಗಿತಗೊಂಡಿರುವುದನ್ನು ಖಂಡಿಸಿ ಜುಲೈ 2ರಂದು ಸದಾಶಿವಗಡ ಬಂದ್ಗೆ ಕರೆ ನೀಡಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ, ಜಿಲ್ಲಾ ಅಧ್ಯಕ್ಷ ಅಕ್ಷಯ್ ಎಸ್ಬಿ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಕಳೆದ 1.5 ವರ್ಷಗಳಿಂದ ಇಲ್ಲಿನ ತ್ಯಾಜ್ಯ ವಿಲೇವಾರಿ ಘಟಕ ಕಾರ್ಯನಿರ್ವಹಿಸದ ಕಾರಣ ಮನೆಗಳಿಂದ ಕಸ ಎತ್ತುವ ಕೆಲಸ ಸಂಪೂರ್ಣ ಸ್ಥಗಿತಗೊಂಡಿದೆ ಎಂದು ಅವರು ಆರೋಪಿಸಿದರು. ಇದರಿಂದಾಗಿ ನಿವಾಸಿಗಳು ಅನಿವಾರ್ಯವಾಗಿ ರಸ್ತೆ ಬದಿ ಹಾಗೂ ಕೆರೆಗಳ ಬಳಿ ಕಸ ಎಸೆಯುತ್ತಿರುವುದು ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ರಸ್ತೆ ಬದಿಯಲ್ಲಿ ವೈದ್ಯಕೀಯ ತ್ಯಾಜ್ಯ, ಸಿರಿಂಜ್ಗಳು ಹಾಗೂ ಡೈಪರ್ಗಳ ರಾಶಿ ಬಿದ್ದಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಮಸ್ಯೆ ಪರಿಹಾರಕ್ಕಾಗಿ ಹಲವು ಬಾರಿ ಪ್ರತಿಭಟನೆ ನಡೆಸಿದರೂ ಅಧಿಕಾರಿಗಳು ಸ್ಪಂದಿಸಿಲ್ಲ. ಹೀಗಾಗಿ ಪಕ್ಷಾತೀತವಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು, ಜುಲೈ 2ರಂದು ಸಂಜೆ 6 ಗಂಟೆಯವರೆಗೆ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಹಾಗೂ ಖಾಸಗಿ ಕಚೇರಿಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ನೀಡುವಂತೆ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಹೇಶ್ ಬಾಂದೇಕರ್, ಸಂದೀಪ್ ಕಲ್ಗುಟ್ಕರ್, ಅರುಣ್ ನಾಯ್ಕ್, ಹಸನ್ ಶೇಖ್, ಗಜಾನನ್ ಕದಂ, ಅಶೋಕ್ ರಾಣೆ, ರೂಪೇಶ್ ನಾಯ್ಕ್, ಅಮೀನ್ ಸದಾಬ್, ಕೃಷ್ಣ ಬಂಟ್ ಹಾಗೂ ಮಾರುತಿ ರಾಯ್ಕರ್ ಉಪಸ್ಥಿತರಿದ್ದರು. ವ್ಯಾಪ್ತಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದ ತೊಂದರೆಯಾಗಿ ಪಂಚಾಯಿತಿಯಿಂದ ಯಾವುದೇ ರೀತಿಯ ವಾಹನ ಕಸ ಕಲೆಕ್ಷನ್ ಕಳಿಸ್ತಾ ಇಲ್ಲ. ಸೊ ಇದ್ರ ಸಂಬಂಧ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಎರಡನೇದಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುತ್ತಿರುವಂತಹ ಫ್ಲಾಟ್ ಅಲ್ಲಿ ಜನ ಏನಿದ್ದಾರೆ, ಕೆಲ ನಮ್ಮ ಕನ್ನಡಿಗರು ಇಲ್ಲಿಯವರಿದ್ದಾರೆ, ಕೆಲವು ಹೊರಗಿನವರಿದ್ದಾರೆ, ಉತ್ತರ ಪ್ರದೇಶದವರಿದ್ದಾರೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಕಂಡಲ್ಲಿ ಕಸವನ್ನ ಹಸಿ ಕಸ ಆಗಲಿ ಅದು ಒಣ ಕಸ ಆಗಲಿ ಆ ಬ್ರಿಡ್ಜ್ ಸೈಡ್ ಅಲ್ಲೋ ರಸ್ತೆ ಬದಿಯಲ್ಲೋ ಅಥವಾ ಹೈವೇ ಸೈಡ್ ಅಲ್ಲಿ ಎಲ್ಲಾದ್ರೂ ಹೋಗಿ ಹಾಕ್ತಾ ಇದ್ದಾರೆ. ಬಹಳಷ್ಟು ಕಡೆ ನಮ್ಮ ದೇವಿ ದೇವಸ್ಥಾನದ ಹಿಂದಿಗಡೆ ಹಾಕಿದ ಉದಾಹರಣೆಗಳಿವೆ. ಅದನ್ನು ನಾವು ಸಂಘಟನೆ ಹೆಚ್ಚಿದ್ದೇವೆ. ಮತ್ತೆ ಕನ್ನಡ ಶಾಲೆ ಹಿಂದಿಗಡೆ ಮತ್ತೆ ಎಲ್ಲೆಲ್ಲೋ ಹಾಕಿ ಅವರು ರಾತ್ರಿ ಹೊತ್ತಲ್ಲಿ ಹೋಗ್ಬಿಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿಲ್ಲ. ಪಂಚಾಯತಿಯವರು ಕೂಡ ಯಾವುದೇ ರೀತಿಯ ಇದನ್ನ ಗಾಡಿಗಳನ್ನು ಕಳಿಸೋದಾಗ್ಲಿ, ಕಸದ ವ್ಯವಸ್ಥೆ ಮಾಡಿಸೋದಾಗ್ಲಿ ಏನು ಮಾಡ್ತಾ ಇಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು ಬಹಳಷ್ಟು ಸತಿ ಹೋರಾಟ ಮಾಡಿದ್ದೇವೆ, ಮನವಿ ಮಾಡಿಕೊಂಡಿದ್ದೇವೆ. ಎರಡನೇದಾಗಿ ಹೋರಾಟ ಕೂಡ ಮಾಡಿದ್ವಿ. ವಿಭಿನ್ನ ರೀತಿಯಲ್ಲಿ ತಮಟೆ ಬಾರಿಸುವುದರ ಮುಖಾಂತರ, ಕಸದ ಬುಟ್ಟಿ ಹೊತ್ಕೊಂಡು ಹೋಗೋದ್ರ ಮುಖಾಂತರ, ಒಂದು ಮೆರವಣಿಗೆ ಮುಖಾಂತರ ಹೋಗಿ ಬಿಡಿದವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಸರ್, ದಯವಿಟ್ಟು ಒಂದು ಗ್ರಾಮಸ್ಥರಿಗೆ ಒಂದು ಆಗ್ತಿರುವಂತಹ ಈ ಕಸದ ತೊಂದರೆಯನ್ನು ಬಗೆಹರಿಸಿ ಅಂದುಕೊಂಡು ಈ ಕೂಡಲೇ ಅವ್ರು ಮಾಡ್ತೀನಿ ಅಂದ್ರೆ ಕೂಡ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸಭೆ ಕರೆದು ಗ್ರಾಮಸ್ಥರಲ್ಲಿ ಚರ್ಚೆ ಮಾಡಿ ತಮ್ಮ ಸ್ವ ಇಚ್ಛೆಯಿಂದ ಎಲ್ಲ ಅಂಗಡಿ ಮಾಲಕರು, ಹೋಟೆಲ್ ಮಾಲಕರು, ವ್ಯಾಪಾರಸ್ಥರು ಗುರುವಾರ ದಿನ 2ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ವ್ಯಾಪಾರವನ್ನು ಬಂದ್ ಮಾಡೋದ್ರ ಮುಖಾಂತರ ಈ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕೆಂದು ಈ ನಿಮ್ಮ ಟಿವಿ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ನಮಗೆ ಸಹಕಾರ ಕೊಡಬೇಕು. ನಾವು ಮಾಡ್ತಿರುವುದು ಯಾವುದೇ ರಾಜಕೀಯ ಪ್ರಚಾರವಲ್ಲ ಅಥವಾ ಯಾವುದೇ ರೀತಿ ಯಾರ ಬೆಂಬಲವಾಗಿ ನಿಲ್ತಾ ಇಲ್ಲ. ಜನರ ಒಳ್ಳೆಯದಕ್ಕೋಸ್ಕರ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ಕೊಂಡು ಈ ಮಾಧ್ಯಮದ